ಓಪನ್ ಆಗೆಲ್ಲ ಆನ್ಸರ್ ಹೇಳ್ತಾ ಇದ್ದೀರಾ? ನಾನೆಲ್ಲ ಆನ್ಸರ್ ಹೇಳ್ಕೊಟ್ಟೆ, ನನ್ ಪಾಡಿಗೆ ನಾನು ಹಾಡ್ ಹೇಳ್ದೆ. ಅದು ಕನೆಕ್ಟ್ ಆದ್ರೆ ನಾನೇನ್ ಮಾಡ್ಲಿ? ಯಾಕೋ ಅವಾಗ್ಲಿಂದ ನೋಡ್ತಿದೀನಿ ಹೆವಿ ಆಡ್ತಿದ್ಯಾ. ಎಲ್ಲಿ ನೀನ್ ಆನ್ಸರ್ ಶೀಟಿ ಕೊಡು. ಓಹೋ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಅನ್ಸುತ್ತೆ. ಹೌದು ಮೇಡಮ್. ಎಕ್ಸಲೆಂಟ್ ಸ್ಟೂಡೆಂಟ್ ಅಂದ್ರೆ ಹಿಂಗಿರ್ಬೇಕು. ಥ್ಯಾಂಕ್ ಯು ಮೇಡಮ್. ಅಯ್ಯೋ ನನ್ನ ಮಗನೇ, ಈ ಗ್ಯಾಪ್ ಅಲ್ಲಿ ನನ್ನ ಲೈಫೇ ಹಾಳು ಮಾಡ್ಬಿಡ್ತಿದ್ದಲ್ಲೋ. ಇರೋ ಮೇಡಮ್, ಮೇಡಮ್ ಸರಿ ಮೇಡಮ್, 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 ಮೇಡಮ್. ಹಾ 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 ಅಜ್ಜ ನಿನ್ನಲೇ, ನೀನು ಹೇಳ್ಕೊಡಲ್ಲ, ಹೇಳ್ಕೊಡೋರ್ಗೂ ಬಿಡಲ್ಲ. ನನ್ನ ಮಗನೇ ಆಚೆ ಸಿಗು ಕುರುಪಾಗ್ತೇನೆ. ನಾನು ಹಣೆ ಮೇಲೆ ಈ ಬುತ್ತಿ ಕಿವಿಗೆ ಹೂವು ಇಟ್ಟಿದೆ ಅಂತ ನನ್ನ ಕೈಲೇನೂ ಆಗಲ್ಲ ಅಂತ ಅನ್ಕೋಬೇಡ. ನಾನು ಈಗ್ಲೂ ಬಟ್ಟೆ ಬಿಚ್ಚ ಕಾಡೆ ಕೇಳಿದ್ರೆ ಸಿಂಹ ಕಣ. ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಮೇಡಮ್, ಇವತ್ತು ಎಕ್ಸಾಮ್ ಆಗೋಗಿ ರಣರಂಗ ಆಗುತ್ತೆ, ರಕ್ತಪಾತ ಆಗುತ್ತೆ, ಇನ್ನೊಂದಾಗುತ್ತೆ. ಮೇಡಮ್, ಮಜಾ ಭಾರತ ಸ್ಟೇಜ್ ಮೇಲೆ ನೀವು ಕಾಮಿಡಿ ನೋಡಿದಿರಾ? ರಕ್ತಪಾತ ಯಾವತ್ತಾದ್ರೂ ನೋಡಿದಿರಾ? ಇವತ್ತು ನೋಡ್ತಿರೋ? ಭಯ ಆಗುತ್ತೆ ಅಂದ್ರೆ ಕಣ್ ಮುಚ್ಕೊಂಡು ಸೈಡ್ ಅಲ್ಲಿ ನಿಂತಿರಿ. ದರಿಚಿರಿತನ ನೀನು ಕಾಡಲ್ಲಿ ನೋಡಿದೀಯಾ, ಜೂ ಅಲ್ಲಿ ನೋಡಿದೀಯಾ, ಫೋಟೋದಲ್ಲಿ ನೋಡಿದೀಯಾ, ಟಿವಿಯಲ್ಲಿ ನೋಡಿದೀಯಾ? ಅಷ್ಟೇ ಯಾಕೆ, ಮಜಾ ಭಾರತ ಸ್ಟೇಜ್ ಮೇಲೆ ನೋಡಿದೀಯಾ? ಯಾವತ್ತಾದ್ರೂ ನಿನ್ ಕಣ್ಣೆದುರಿಗೆ ನಿಂತ್ಕೊಂಡು ಕಣ್ ಕಿಸ್ಕೊಂಡಿರೋದ್ ನಾನ್ ನೋಡಿದೀಯಾ? ಇದು ಮಜಾ ಭಾರತ ಕರಿ ಚಿರತೆ ಕಣೋ. ನೀನ್ ಕರಿ ಚೀರ್ತಿ ಆದ್ರೆ ನಾನು ಸಿಂಹ ತಿಂದು ಎಷ್ಟಿರೋ ಮೂಳೆ ಇದ್ದಂಗಾನೆ ಸಿಂಹ ಅಂತೆ. ಒಂದ್ ಕೊಟ್ಟ ಅಂದ್ರೆ ಮಂಗಳಗ್ರಹಕ್ಕೆ ಹೋಗ್ತೀಯಾ? ನಾನು ಒಂದು ಕೊಟ್ಟಂದ್ರೆ ಸೂರ್ಯಗ್ರಹಕ್ಕೆ ಹೋಗ್ತೀಯಾ? ನಾನ್ ಮುಷ್ಟಿ ಮಾಡಿ ಹೊಡೆದ್ರೆ 1000 ಜನ ಸ್ಪಾಟ್ ಅಲ್ಲೇ ಸತ್ತು ಹೋಗ್ತಾರೆ. ನಾನು ಹಂಗೆ ಸ್ಟೇಜ್ ಮೇಲೆ ಕಾಲಿಟ್ರೆ ಸ್ಟೇಜ್ ಎಲ್ಲ ಅಲ್ಲಾಡುತ್ತೆ. ಅಲ್ಲ ನೀನ್ ಸಾಯ್ಸೋ, ನೀನ್ ಅಲ್ಲಾಡ್ಸೋ, ನೀನ್ ಸಾಯ್ಸೋ, ನೀನ್ ಅಲ್ಲಾಡ್ಸೋ, ನೀನ್ ಸಾಯ್ಸೋ. ನಿಲ್ಲಿಸ್ರ ಸಾಕು. ಅವಾಗ್ಲಿಂದ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದೀನಿ. ರಕ್ತಪಾತ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಬಿಲ್ಡಪ್ ಕೊಟ್ಟು ಈಗ ನೋಡಿದ್ರೆ ಇವನು ಅಲ್ಲಾಡಿಸ್ತಾನಂತೆ, ಇವನು ಸಾಯಿಸ್ತಾನಂತೆ. ಮುಚ್ಕೊಂಡು ಕುತ್ಕೊಂಡು ಆನ್ಸರ್ ಬರೀರೋ. ನಂದು ನೀನ್ ಅಡಿಷನಲ್ ಕೇಳಿದ್ದೆ ಅಲ್ವಾ? ಅಯ್ಯೋ, ಇರೋ ಸೀಟೆ ತುಂಬ್ಸಕ್ ಆಯ್ತಿಲ್ಲ ನೋಡಿ. ಇಲ್ಲೇನ್ ಅಡಿಷನ್ ಬೇಡ ಬಿಡಿ. ಅಯ್ಯೋ ಪಾಪ. ಮೇಡಮ್, ನೀವು ಆನ್ಸರ್ ಬರೆದು ಕೊಡ್ತಾ ಇದ್ದೀರಾ? ಮುಚ್ಕೊಂಡು ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡು. ನಾನೇನ್ ಮಾಡಿದೆ ಮೇಡಮ್? ನೀನ್ ಯಾಕೋ ಹಿಂದೆ ತಿರುಗಿ ನೋಡ್ದೆ? ನಾನ್ ತಿರುಗಿ ಅಂದ್ರೆ ನೀನ್ ಅವ್ನ ಆನ್ಸರ್ ಶೀಟಿನ ನೋಡಿ ಕಾಪಿ ಮಾಡ್ತಿದ್ಯಾ? ಕಾಪಿ ಮಾಡ್ತಿದ್ಯಾ ಅಂತ ಪೇಪರ್ ಅಲ್ಲಿ ಬರೀತೀನಿ. ತಪ್ಪಾಯ್ತು ಮೇಡಮ್. ಹಂಗ ಬಾ ದಾರಿಗೆ. ಮೇಡಮ್, ಬುಕ್ ಬಿಟ್ಟೋಗಿದಾರ ನೋಡಿ. ಮಾವ, ಅದ್ ನಿನ್ಗೆ ಅಂತಾನೆ ಇಟ್ಟಿರೋದು. ಮಾವನ ಇವ್ರಿರೋ ಆನ್ಸರ್ ಯಾರು? ನಿಮ್ಮ ಅಪ್ಪ ಒಂದು ಹುಡುಗಿ ಕೊಡ್ತಾನ? ಲೇನಾ? ಮಾವ, ನೀನ್ ಈ ಸಲನು ಫೇಲ್ ಆದ್ರೆ ಅಪ್ಪ ನಂಗೂ ನಿಂಗೂ ಮದ್ವೆ ಮಾಡ್ಸಲ್ಲ ಮಾವ. ಪ್ಲೀಸ್ ಮಾವ, ಕುತ್ಕೊಂಡ್ ಬರೀ ಮಾವ. ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ಲೈ, ನಿನ್ನ ಆನ್ಸರ್ನ ನೀನ್ ಬರೆಯೋ, ಇಲ್ಲಾಂದ್ರೆ ಕಾಪಿ ಮಾಡ್ತಿದ್ಯಾ ಅಂತ ಪೇಪರ್ ಅಲ್ಲಿ ಬರೀತೀನಿ. ಸುಮ್ಮನೆ ರೀ, ನಾನೇ ಹೇಳ್ತೀನಿ ಹೋಗಿ. ನೀವೇ ಗೈಡ್ ತಂದ್ಕೊಟ್ಟು ಕಾಪಿ ಹೊಡ್ಸಿರಂತ ಪ್ರಿನ್ಸಿಪಲ್ ಹೋಗಿ ಹೇಳ್ತೀನಿ. ನಾನೇ ಹೇಳ್ತೀನಿ. ವಾಚ್ಮ್ಯಾನ್, ವಾಚ್ಮ್ಯಾನ್, ವಾಚ್ಮ್ಯಾನ್. ಎಸ್ ಮೇಡಮ್. ಈ ಹುಡುಗ ಕಾಪಿ ಹೊಡಿತಿದ್ದಾನೆ, ಎಳ್ಕೊಂಡೋಗಿ ಪ್ರಿನ್ಸಿಪಲ್ ಮುಂದೆ ನಿಲ್ಸಿ. ಕಾಪಿ ಹೊಡ್ತೀನಾ? ಇಲ್ಲ ಓದ್ಕೊಂಡ್ ಬರ್ದ್ಬಿಟ್ಟು ಯಾಕ ಕಾಪಿ ಹೊಡಿತೀಯಾ? ನಿಂತ್ಕೊಳ್ಳ ಒಂದ್ ನಿಮಿಷ ಇಲ್ಲಿ. ಏನಮ್ಮ, ಈ ಸರಿ ಆದ್ರೂ ಪಾಸ್ ಆಗ್ತಾನ ಅವನು? ಆಗ್ತಾನೆ. ಈ ಸರಿ ಮದುವೆ ಗ್ಯಾರಂಟಿ ಆಗುತ್ತೆ ಅಪ್ಪ. ಅಪ್ಪನ ಅಂದ್ರೆ ನಿಮ್ದೆಲ್ಲ ಕಾಪಿ ಫ್ಯಾಮಿಲಿನ? ಈ ವಿಷಯನ ಪ್ರಿನ್ಸಿಪಲ್ಗೆ ಹೇಳಲೇಬೇಕು. ಮಾವ, ಇವನ್ ತಪ್ಸ್ಕೊಂಡು ಹೋಗಿ ಪ್ರಿನ್ಸಿಪಾಲ್ ಹೇಳ್ಬಿಟ್ಟಿದ್ರೆ? ಅಯ್ಯೋ, ಹೇಳಿದ್ರೆ ಹೇಳಿ ಬಿಡು ಮಾವ. ಪ್ರಿನ್ಸಿಪಾಲ್ ನಮ್ ದೊಡ್ಡಪ್ಪನೇ ಅಲ್ವಾ? ಅಲ್ಲ ಕಣ, ಒಂದ್ ಕಾಲೇಜ್ ಸಪರೇಟ್ ಆಗಿ ಓಪನ್ ಮಾಡ್ಬಿಡ್ಬೋದಿತ್ತಲ್ವೇನೋ ನಿಂದೇನೆ. ನೀನ್ ಒಬ್ಬನ್ ಕಾಪಿ ಓಡ್ಸಕ್ಕೆ ಟೀಚರೂನು ಅತ್ತೆ ಮಗಳೂನು ನಿಮ್ ಕಾಲೇಜನೆ.
ಆಮೇಲೆ ಅವ್ರ ಅಪ್ಪನೂ ನಿನ್ ಕಾಲೇಜೇನೆ, ದೊಡ್ಡಪ್ಪನೂ ನಿಮ್ ಪ್ರಿನ್ಸಿಪಲ್ಲೇನೆ. ಪಾಪ ಕಣ ಅವ್ನ್ ಪಾಪ ಎಷ್ಟು ಒದ್ದಾಡ್ಯಾನೆ. ನಮ್ ಜಡ್ಜಸ್ ನೋಡ್ತಿದ್ರು, ಅವ್ರನ್ನ ಕೇಳೋಣ ಯಾರು ರಚ್ಚಿ. ಇಲ್ಲಿ ನಮ್ಮ ನಾನ್ ಸಿಂಕ್ ಆರ್ಟಿಸ್ಟ್ ಅವರು ಅವ್ರನ್ನ ನಾವು ಏನಂತೀವಿ ನಾವು ನಾನ್ ಸಿಂಕ್ ಸ್ಟಾರ್ ನಂದೀಶ್ ಅಂತ. ಆಮೇಲೆ ನೀವು ಮಾವ ಅಂತ ಗೊತ್ತಿರ್ಲಿಲ್ಲ, ಮಂಜು ಮಾಮ, ನೀನು ನಂದು ಮಾವ. ಆಮೇಲೆ ಏನ್ ಕೆಟ್ಟ ಫ್ಯಾಮಿಲಿ ಅಲ್ಲ ನಿಮ್ದು. ಅಪ್ಪ ಇಲ್ಲೇ, ಮಾವ ಇಲ್ಲೇ, ಮಗಳು, ಆಮೇಲೆ ಪ್ರಿನ್ಸಿಪಲ್ ಯಾರು ನಿಮ್ ದೊಡ್ಡಪ್ಪ. ಪಾಪ ಎಂತ ಫ್ಯಾಮಿಲಿ. ಐ ಥಿಂಕ್ 3 ಜನ ಆರ್ಟಿಸ್ಟ್ ಒಂದ್ ಸ್ಕಿಟ್ ಅಲ್ಲಿ, ಅಂಡ್ ಎಲ್ಲೂ ಬೇಜಾರಾಗ್ತಾನೆ ತುಂಬಾ ಎಂಟರ್ಟೈನ್ ಮಾಡ್ಕೊಂಡು ಸ್ಕಿಟ್ ಮಾಡಿದ್ರಿ. ಅಂಡ್ ಇಟ್ ವಾಸ್ ಡೆಫಿನೆಟ್ಲಿ ಎಂಟರ್ಟೈನಿಂಗ್. ಅಂಡ್ ಯೋಗಿ ಸರ್ ನಿಮ್ಮ ಎಂಟ್ರಿ ವಾಸ್ ಅಮೇಸಿಂಗ್. ಅಂಡ್ ಓವರ್ ಆಲ್ ಪಾಪ ಒಬ್ಬ ಸಿನ್ಸಿಯರ್ ಹುಡುಗನ್ನ, ಸ್ಟೂಡೆಂಟ್ ನ ಎಷ್ಟು ಮೋಸ ಮಾಡೋದು ತಪ್ಪಾಗತ್ತೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ ಅಷ್ಟೇ. ಥ್ಯಾಂಕ್ ಯು ರಜಿ, ಥ್ಯಾಂಕ್ ಯು ಸೋ ಮಚ್. ಗುರುಜಿ ಅಲ್ಲ, ಇಷ್ಟು ಎಜುಕೇಟೆಡ್ ಏನಕ್ಕೆ ಅಂತ ಅಂದ್ಪಟ್ಟು ಮದುವೆ ಆಗೋದು? ಏನೋ ಪಾಪ ಮಾವನ್ ಮಗ ಅಲ್ವಾ, ಬಿಟ್ಕೊಡ್ಬಾರ್ದು. ಆಮೇಲೆ ಎಕ್ಸಾಮ್ ಅನ್ನೋದು ಇದೆಯಲ್ಲ, ಅದು ಆಕ್ಚುಲಿ ನಮ್ಮ ಸಿಸ್ಟಮ್ ಅಲ್ಲಿ. ಆಮೇಲೆ ಎಕ್ಸಾಮ್ ಅಲ್ಲಿ ನಾನು ಯಾವತ್ತು ನೋಡ್ತಾ ಇದ್ದೆ, ಈ ಕ್ಲಾಸಲ್ಲಿ ಫಸ್ಟ್ ಬರ್ತಾ ಇದ್ರು, ಕ್ಲಾಸಲ್ಲಿ ಮುಂದೆ ಎಲ್ಲ ಫಸ್ಟ್ ಬೆಂಚ್ ಎಲ್ಲ ಇದಾರಲ್ಲ, ಎಲ್ಲ ಜಾಸ್ತಿ ಮಾರ್ಕ್ ತೆಗಿತಾ ಇದ್ದವರು. ಅವ್ರ ಲೈಫಲ್ಲಿ ಎಷ್ಟು ಏನು ಮಾಡಿದಾರೆ ನನಗೆ ಇನ್ನೂ ಇವತ್ತು ಗೊತ್ತಿಲ್ಲ. ಎಕ್ಸಾಮ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಥಿಂಗ್. ಅದ್ರಲ್ಲಿ ಪಾಸ್ ಆಗಲೇಬೇಕು ಅಲ್ವೇ ಅಲ್ಲ. ಎಕ್ಸಾಮ್ ಫೇಲ್ ಆದವ್ರು ಇವತ್ತು ಐ ಥಿಂಕ್ ದೇ ಆರ್ ಮೋಸ್ಟ್ ಸಕ್ಸಸ್ಫುಲ್ ಇನ್ ಲೈಫ್. ಎಲ್ರು ಅಂತ ಅಲ್ಲ. ಬೈಲಿ ಈ ಟೈಮ್ ಕಾಡಿದೆ, ಇರೋ ಬರೋ ದುಡ್ಡೆಲ್ಲ ತೀರ್ಕೊಂಡು ನಮ್ಮ ಹೋಗೋಣ. ಗೊತ್ತಾಯ್ತಪ್ಪ ಅಪ್ಪಾಜಿ. ಕರ್ನಾಟಕ ಕಳ್ಕೊಂತು ಜಗ್ಗ. ಏನೋ ಕಳ್ಕಂತು, ಹಾಸ್ಯನೇ ಕಳ್ಕೊಂಡ್ಬಿಡ್ತು ಕಣ. ನೋಡೋ ಇಡೀ ಕಾಮಿಡಿನ ಕಾಲ್ ಕಿಸ್ಕೊಂಡ್ ಬಿದ್ದಿದೆಯಲ್ಲೋ. ಮಜಾಣ ಇಡೀ ಪಾವಗಡ ಎಲ್ಲಿದೆ ಅಂತಾನು ಗೊತ್ತಿರ್ಲಿಲ್ಲ. ನಿನ್ ಸ್ಕಿಟ್ ಅಲ್ಲಿ ಪಾವಗಡದ ಹೆಸರು ಹೇಳಿ ಇಡೀ ಪಾವಗಡನೇ ಫೇಮಸ್ ಮಾಡ್ತಿದ್ದಲ್ಲ ಮಜಾಣ. ಕರ್ನಾಟಕದ ಹಾಸ್ಯ ರತ್ನವೇ ಹಾಸ್ಕೊಂಡ್ ಮಲಗಿದೆಯಲ್ಲೋ. ಎದಳಣ ಹೊಡಿಯೋ, ಯಾಗು ಹೊಡಿಬೇಕು ಅಂತಿದ್ದಲ್ಲ, ಹೊಡಿಯೋ ಹೇಳಣ. ಸೀರಿಯಸ್ ಆಗಿ ಹೇಳ್ತಾ ಇದೀಯಾ? ನನ್ನ ಮಗ ಹೇಳ್ತಾನೆ ಇವನ್ ಸಲುವಾಗಿ. ಮಗ, ಅವ್ನ ಮೊಬೈಲ್ ಅಲ್ಲಿ ಏನಾಯ್ತು ಒಂದ್ ಸ್ವಲ್ಪ ಚೆಕ್ ಮಾಡ. ಎಲ್ಲ ಹುಡುಗಿರ್ ನಂಬರ್ ಇರ್ತಾವ, ಬಾರೋ. ಒಂದೆರಡು ಸಿಗುತ್ತೆ, ಎತ್ಕೊಳ. ಎಲ್ಲ ಡಿಲೀಟ್ ಮಾಡಿರ್ತಾನೆ. ದುಡ್ಡು ಬಿಡಿಸ್ಕೊಂಡ. ಬರೀ 300 ರೂಪಾಯಿ ಅಷ್ಟೇ ಐತಣ್ಣ. 300 ರೂಪಾಯಿ ಜನ್ಮಕ್ಕೆ ಅಷ್ಟು ಹಾಕ. ಅಣ್ಣ ಅಣ್ಣ ಅಂತ ಅಂದಿದ್ದಕ್ಕೆ ಸರಿಯಾಗಿ ಸರಿಯಾಗಿಟ್ಟ ನಮ್ಗೆ ಮಾಡ್ಬಿಟ್ಟಣ. ನಿಜ ಹೇಳೋರಾಗು, ನಿಜವಾಗ್ಲೂ ಹೇಳ್ತಿದ್ದೀರೇನೋ? ಹೋಗೋಣ, ನಮಗ್ ಯಾವನ್ ಹೇಳ್ತಾನೆ. ಹೌದು ಕಣ, ಈ ನನ್ನ ಮಗನ ಸಲುವಾಗಿ ಯಾಕೋ ಹೇಳ್ಬೇಕು. ಈ ನನ್ನ ಮಗ ಏನ್ ಮಾಡಿದ ಗೊತ್ತಾ? ಏನ್ ಮಾಡಿದ? ಎಲ್ಲಾರು ಇದ್ದಾಗ ಲೇ ಈ ವಾರ ಸ್ಕಿಟ್ ಮಾಡೋದೇ ಬೇಡ ಕಂಡ್ರು, ನಾವೆಲ್ಲ ಬಂಡಾಯ ಹೇಳೋಣ ಅಂದ. ನಮ್ಗೆ ಗೊತ್ತಿಲ್ದಂಗೆ ಡೈರೆಕ್ಷನ್ ಟೀಮ್ ಜೊತೆಗೂ ಒಬ್ನೇ ಸ್ಕಿಟ್ ಮಾಡಿರೋ ನಾಯಿ ನನ್ನ ಮಗ. ನಾಯಿ ನನ್ಗೋಸ್ಕರ ನಾವ್ ಹೇಳ್ಬೇಕೇನೋ? ಇವ್ನ್ ಕಚ್ಚಡ ನನ್ನ ಮಗನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಾವೇನೋ ಸತ್ತಿದ್ವಿ, ಎಲ್ಲಾರು ನೋಡ್ತಿದ್ರು ಅಂತ ಹೇಳಿ ಚೂರು ಆಕ್ಟಿಂಗ್ ಮಾಡ್ತೀವಿ ಅಷ್ಟೇ. ಅಣ್ಣ, ಈ ಮಜಾ ಭಾರತ ಸೀಸನ್ 3 ಅಲ್ಲಿ ಇದುವರೆಗೂ ಬರೀ ಹುಡುಗಿ ಡ್ರೆಸ್ ಹಾಕ್ಸಕಣ್ಣ. ಒಂದು ದಿನನೂ ಹುಡುಗನಾಗ ನನ್ನ ಎದ್ದೇಳಕ್ಕೆ ಬಿಡ್ಲಿಲ್ಲ. ನೀವು ಹುಡುಗನಾಗಿದ್ರೆ ಎದ್ದೇಳ್ತಾನೆ ಇರ್ಲಿಲ್ಲ ಬಿಡ. ಈ ನನ್ ಮಕ್ಳಿಗೆ ಎಷ್ಟೆಲ್ಲಾ ಮಾಡ್ದೆ ಕಣೋ, ಬೆನ್ನಿಂದ ಹಿಂಗ್ ಮಾತಾಡ್ತಾವ್ರಲ್ಲೋ. ನೋಡದಪ್ಪ ನಿನ್ನ ಮುತ್ತು ರತ್ನಗಳ ಹಾವಳಿನ. ಇನ್ನ ಬರ್ತಾರ ನೋಡ, ಅವ್ರಂತೂ ನನ್ನ ನಂಬ್ತಾರೆ. ಹೌದಾ? ಅದು ಆಗ್ಬಿಡ್ಲಿ ಮಂಜಣ್ಣ. ಅಲ್ಲ, ಆಕ್ಚುಲಿ ಎಲ್ಲರೂ ಬಂದಂಗಾತು, ಒಂದಿಬ್ರು ಬರ್ಲಿಲ್ಲ ಸ್ಟಾರ್ಟಿಂಗು. ಯಾರ ಬರ್ಬೇಕಾಗಿತ್ತಲ್ಲ ಇಬ್ರು? ಯಾರೇಳ? ಬತ್ತಾರ ನೋಡಿ ಅಯ್ಯೋ ಮಂಜಣ್ಣ, ಅಯ್ಯೋ, ಈ ಕರ್ಮ ನೋಡಕ್ಕೇನೋ ನಾನು ಬಂದಿತ್ತು. ನಿಮಗೆಲ್ಲ ಮನುಷ್ಯತ್ವನೇ ಇಲ್ವಾ? ಅವರು ಸ್ಟೇಜ್ ಮೇಲೆ ಕಾಮಿಡಿ ಮಾಡ್ಬೇಕಾದ್ರೆ ಅಂತ ನಗ್ತಿದ್ರಿ. ಆದ್ರೆ ಇವತ್ತು ಅವ್ನು ಸತ್ತು ಮಲ್ಗವ್ನೆ. ಎಲ್ರು ಹಿಂಗ್ ಕೂತಿದ್ರೆ ಸರಿನಾ? ನನಗೆ ಗೊತ್ತು
ನನಗೊತ್ತು ನಿಮ್ ಮನ್ಸು ತುಂಬಾ ದುಃಖ ಇದೆ ಅಂತ ಗೊತ್ತು, ತೋರ್ಸ್ಕೊಳಕ್ ಆಗ್ತಲ್ಲ. ಯಾಕೆ ಹೇಳಿ, ಕ್ಯಾಮ್ರಾ ಆ ಕಡೆ ಇದೆ, ನೀವು ಈ ಕಡೆ ಕೂತಿದ್ದೀರಿ. ಅಣ್ಣ ಹೇಳ್ತಿದ್ದ ಒಂದಿನ, ನೋಡ್ಗೊಬ್ರ ಅಬ್ದುಲ್ ಕಲಾಂ ಅವ್ರು ಕೆಲಸ ಮಾಡ್ಬೇಕಾದ್ರೆ ನಾನ್ ಸತ್ತದಿನೂ ಎಲ್ಲ ಕೆಲಸ ಮಾಡ್ಬೇಕು ಅಂತ. ಅದೇ ರೀತಿ ಇವನ್ ಸತ್ತಿದ್ರು ಎಲ್ಲರ ಮುಖದಲ್ಲೂ ನಗು ಇರ್ಬೇಕು ಅಂತ ಕೇಳ್ಕೊತಾ ಇದ್ದ. ಎಲ್ಲ ಜೋರಾಗಿ ನಗಡಿ, ಜೋರಾಗಿ ನಗಡಿ. ಅಣ್ಣ ಸಮಾಧಾನ ಮಾಡ್ಕೊ. ಅಣ್ಣ ಕಮಲಾ ಮೆಸೇಜ್ ಮಾಡಿದ್ಲು ಅಣ್ಣ, ಮಾಡಿದ್ಲು. ಬಡ್ಡ ಹೆಂಗಿದ್ದಾರೆ ಅಂತ ಕೇಳಿದ್ಲು ಅಣ್ಣ. ಅವಳು ಮೆಸೇಜ್ ಮಾಡಿದಾಗ ನನಗೆ ಇಂಗ್ಲಿಷ್ ಅಲ್ಲಿ ರಿಪ್ಲೈ ಮಾಡಕ್ ಬರ್ತಿರ್ಲಿಲ್ಲ. ಮಧ್ಯರಾತ್ರಿ ಕೇಳ್ದೆ, ಅಣ್ಣ ಕಮಲಂಗ್ ಹೆಂಗಣ್ಣ ರಿಪ್ಲೈ ಮಾಡೋದು ಅಂತ ಕೇಳ್ದೆ. ಮೊಬೈಲ್ ಕಿತ್ಕೊಂಡು ಅವರೇ ರಿಪ್ಲೈ ಮಾಡ್ದ, ಐ ವಿಲ್ ಮ್ಯಾರಿ ಟು ಮಂಜು ಗೋವಿಂದ ಅಂತಲ್ಲ. ಅಯ್ಯೋ ಸತ್ತ ಹೋತಲ್ಲಪ್ಪ. ಸಮಾಧಾನ ಮಾಡ್ರ, ಸಮಾಧಾನ ಮಾಡ್ರ ಗೊಬ್ರಣ್ಣ. ಅಯ್ಯೋ ನಮ್ಮ ಮಂಜಣ್ಣ ಫಸ್ಟ್ ನೈಟು ಅಂತ ಮಲ್ಗೆ ಉನ್ನ ಕೈಗೂ ಮಕ್ಕು ಬಾಡಿಗೂ ಹಾಕೊಂಡ್ ತಿರ್ಗಾಡಿದ್ದು. ಇವನ್ ಬಾ ಇಟ್ಟಾಕ 4 ಸೀಸನ್ ಬಂದ್ರು ಒಂದ್ ಫಸ್ಟ್ ಸೀಸನ್ ಆಗ್ಲಿಲ್ಲ, ಒಂದ್ ಫಸ್ಟ್ ನೈಟು ಆಗ್ಲಿಲ್ಲ. ಯೋ ಮಂಜಣ್ಣ, ನಿನ್ಗೆ ಇಷ್ಟವಾದ ಮಲ್ಗೆ ಉನ್ನ ತಂದಿದ್ವಿ, ತಗೋ, ನೀನ್ ಎದೆ ಮೇಲೆ ಹಾಕೊಂಡ್ ತಿರ್ಗೋ, ತಗೋ ಮಂಜಣ್ಣ. ಅಯ್ಯೋ ಅದೇನು ಫಸ್ಟ್ ನೈಟ್ ಮಾಡ್ಕೊಂತೀನಿ. ಸಮಾಧಾನ ಮಾಡ್ಕೊ. ಮಂಜಣ್ಣ ಹೇಳ್ತಿದ್ದ ಫಸ್ಟ್ ನೈಟು ಅಂತ. ನಂಗೆ ಹೇಳುವ ನುಗ್ಗೆಕಾಯಿ ತಿನ್ನು, ಫಸ್ಟ್ ನೈಟ್ ಆಗುತ್ತೆ ಅಂತ. ಮಂಜಣ್ಣ ತಗೋ ನುಗ್ಗೆಕಾಯಿ ತಂದಿದ್ದ. ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ರಸಂ, ನುಗ್ಗೆಕಾಯಿ ಸಾರು, ಅದೇನೇನ್ ನುಗ್ಗೆಕಾಯಿ ರೆಸಿಪಿ ಮಾಡ್ಕಂತೀವ ತಗೊಂತೀನಿ, ತಿನ್ನು. ಅಯ್ಯೋ ಮಿಸ್ ಹೊರದ್ಬಿಟ್ನಲ್ಲಪ್ಪ, ಮಿಸ್ ಹೊರದ್ಬಿಟ್ನಲ್ಲಪ್ಪ. ಮಂಜಣ್ಣ ಎಲ್ಲರೂ ಶಾಂತಿಯುತವಾಗಿ ಅಳಿದ್ರಿ, ಗಲಾಟೆ ಮಾಡ್ಕೊಬೇಡ್ರಿ ಯಾರು. ರಿಹರ್ಸಲ್ ಟೈಮಲ್ಲಿ ತಿಂಡಿ ಎಲ್ಲ ತಂದ್ಕೊಡ್ತಿದ್ದಲ್ಲ ಮಂಜಣ್ಣ. 3 ಬರ್ಗರ್ ತಂದ್ರೆ 2 ಬರ್ಗರ್ ನನಗೆ, 1